ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡೋಕ್ಕೆ ಬೇಕಿತ್ತು, ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಭಾನುವಾರ ಆಗಿರೋದ್ರಿಂದ ಒಂದು ವಾರದಿಂದ ಕೆಲಸಗಳೇನೇನು ಬಾಕಿ ಇರುತ್ತೆ ಕೆಲಸ ಎಲ್ಲ ಮುಗಿಸ್ಕೋಬೇಕಾಗಿತ್ತು. ಕೆಲಸನ ಸ್ವಲ್ಪ ಪಾತ್ರೆ ತೊಳೆಯೋದು, ದೇವ್ರ ಸಾಮಾನು ತೊಳೆಯೋದೆಲ್ಲ ಇತ್ತು, ಅದೆಲ್ಲ ಮಾಡ್ಕೋತಾ ಇದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮು ಕಾಫಿ ಕುಡಿದ್ರೇ ಸ್ವಲ್ಪ ಬೇರೆ ಕೆಲಸ ಮಾಡೋಕ್ಕೆ ಮೂಡ್ ಬರುತ್ತೆ. ಕಾಫಿ ಕುಡಿದಿಲ್ಲ ಅಂದರೆ ಏನು ಮಾಡೋಕ್ಕೂ ಮನಸ್ಸೇ ಆಗೋಲ್ಲ, ಸ್ವಲ್ಪ ತಲೆನೋವು ಬೇರೆ ಶುರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕಾಫಿ ಕುಡ್ಕೊಬಿಡ್ತೀನಿ. ಕುಡ್ಕೊಂಡು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ತೀನಿ. ಕುಡಿಬಾರ್ದು ಬೆಳಗ್ಗೆ ಟೈಮು ಕಾಫಿನ ಅಂತ ಅವಾಯ್ಡ್ ಮಾಡೋಣ ಅಂದ್ಕೊತೀನಿ, ಆದರೂ ಕಾಫಿ ಕುಡಿದೇ ಕೆಲಸ ಮಾಡೋಕ್ಕೆ ಆಗಲ್ಲ ನನಗೆ. ಕಾಫಿ ಬೆರೆಸ್ಕೊತಾ ಇದ್ದೀನಿ. ಕಾಫಿ ಜೊತೆ ಬನ್ನಿತ್ತು, ಕಾಫಿಲಿ ಹದ್ಕೊಂಡು ತಿಂತಾಯಿದ್ದೀನಿ. ಸ್ವಲ್ಪ ತಿಂಡಿ ಲೇಟ್ ಆಗುತ್ತೆ ಮಾಡೋದು ಅಂದ್ಬಿಟ್ಟು ಕಾಫಿ ಜೊತೆ ಬನ್ ತಿಂತಾಯಿದ್ದೆ. ಬನ್ನು ಕಾಫಿ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ನಾನು ತಿಂಡಿ ಮಾಡೋ ತನಕ ಹೆಂಗೋ ಮೇಂಟೈನ್ ಮಾಡ್ಬೋದು. ನಮ್ಮ ರಾಕಿ ನೋಡಿ ಇಲ್ಲಿ ಹಿಂಗೆ ಬಾಗಿಲಿಗೆ ಅಡ್ಡವಾಗಿ ಮಲಗಿದ್ದಾನೆ. ನೀನು ಹಿಂಗೆ ಮಲ್ಕೊಂಡ್ರೆ ನಾನು ಹೆಂಗೆ ಓಡಾಡೋದಾದ್ರೂ ಆ ಕಡೆಗಾದ್ರೂ ಮಲ್ಕೊಳಕ್ಕೆ ಇದೇನು ಆ ಕಡೆಗೋಲ್ಲ ಈ ಕಡೆಗೋಲ್ಲ ಹಿಂಗೆ ಮಧ್ಯಂತರ ಮಲಗಿ ಎದ್ದೇಳೋ, ಹಿಂಗೆ ತುಳ್ಕೊಂಡು ಹೋಗ್ತೀನಿ. ಸೌಂಡ್ಗೇನು ಕೊಡಬೇಡ, ಕೆಲಸ ಆಯ್ತು, ದಾರಿ ಬಿಡು ನನಗೆ. ಇದು ನಮ್ಮ ರಾಕಿನ ಹೇಳ್ಸೋಕೋದ್ರೆ ನನಗೆ ಕಚ್ಚಕ್ಕೆ ಬೇರೆ ಬರ್ತಾನೆ. ಹಂಗೇನೋ ಕೋಪ ಬಂದ್ಬಿಟ್ರಂತೂ ಅವನಿಗೆ ನನ್ನ ಮೇಲೆ ಸ್ವಲ್ಪ ಇದು ಜಾಸ್ತಿ, ಕೋಪ ಜಾಸ್ತಿ, ಕಚ್ಚಕ್ಕೆ ಬರ್ತಾನೆ. ನಾನಿಲ್ಲಿ ತಿಂಡಿ ಮಾಡೋಣ ಅಂತ ಚಿತ್ರಾನ್ನ ಮಾಡಬೇಕಿತ್ತು, ಅದಕ್ಕೋಸ್ಕರ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೆ. ಟೈಮ್ ಆಗೋಗುತ್ತೆ ತಿಂಡಿ ಮಾಡೋಕ್ಕೆ, ಅದಕ್ಕೋಸ್ಕರ ಚಿತ್ರಾನ್ನ ಆದರೆ ಬೇಗ ಆಗುತ್ತೆ ಅಂತ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಏನು ಏನು ಆಚೆ ಹೋಯ್ತಿಯಲ್ಲ, ಹೋಗು. ಇನ್ನೇನು ಕೊಳಕ್ಕೆ ಮುಗ್ಸಕ್ಕೆ ಬರ್ತೀಯಾ? ಏನಕ್ಕೆ ಬರ್ತೀಯ ಇಲ್ಲಿಗೆ? ಯಾಕೆ ನಿನ್ಗೇನು ಕೆಲಸ ಇಲ್ಲಿ? ಹಾಂ, ಗೇಟಿಂದ ಆಚೆ ಹೋಗ್ಬೇಡ ಅಂದ್ರೆ ಹೋಗೋದು, ಆಮೇಲೆ ಬಾಯಿ ಬಿಡ್ಕೊಳ್ಳೋದು ಗೇಟ್ ಮುಂದ್ಗಡೆ ನಿಂತ್ಕೊಂಡು. ಬಡಿಲಿ ತೆಗಿಯಲ್ಲ, ನಾನು ತೆಗಿಯಲ್ಲ, ಅಲ್ಲೇ ಹೋಗು. ಅಯ್ಯೋ, ಯಾವ್ದಾರು ಗಾಡಿಗೆ ಸಿಗಾಕೊಂಡು ಏನಾರು ಮಾಡ್ಕೊತಾನೆ ಬಾ ಬಾ. ಸ್ವಲ್ಪ ತೋಟ ಕ್ಲೀನಿಂಗ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಮರದ ಎಲೆಗಳೆಲ್ಲ ಉದ್ರಿ, ಅದು ಮನೆ ಮುಂದಕ್ಕೆ ಎಲ್ಲ ಗಾಳಿಗೆ ತೂರ್ಕೊಂಡ್ಬಿಡ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ತೋಟ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದೊಡ್ಡ ಮನೆ, ದೊಡ್ಡ ಜಾಗ ಅಂದರೆ ಭಾರಿ ಕಷ್ಟ. ಕೆಲಸ ಮಾಡೋಕ್ಕಿರಬೇಕು ಜನ ಮನೇಲಿ.
ಒಬ್ಬೊಬ್ಬರೇ ಮಾಡ್ಕೊಳ್ಳೋದು ಅಂದರೆ ಭಾರಿ ಹಿಂಸೆ. ಗುಡಿಸಿ ಇದೆಲ್ಲ ಕ್ಲೀನ್ ಮಾಡೋದು, ಒರೆಸೋದು, ಇದರಲ್ಲೇ ಅರ್ಧ ಜೀವನ ಆಗೋಯ್ತಿದೆ. ಇದ್ದಂಗಿರಲಿ ಬಿಡು ಅಂತ ಬಿಡೋಕ್ಕೂ ಆಗೋಲ್ಲ. ಕ್ಲೀನ್ ಮಾಡದೇ ಇದ್ದರೆ ಹಾಗೇನೆ ನೋಡೋಕ್ಕೂ ಆಗಲ್ಲ ಕಣ್ಣಲ್ಲಿ. 3 ದಿನಕ್ಕೂ ಈ ಕಸ ಗೋರೋದು ಗುಡಿಸೋದು ಇದೆ ಕೆಲಸ. ಚಿಕ್ಕ ಮನೆ ಇರೋದೇ ಸರಿ, ಈ ದೊಡ್ಡ ಮನೆ ದೊಡ್ಡ ಜಾಗ ಅನ್ನೋದಷ್ಟೇ. ನೆಮ್ಮದಿ ಇರಲ್ಲ, ದೊಡ್ಡ ಮನೆ ನೆಮ್ಮದಿ ಇಲ್ಲ. ನೋಡಿ, ಇವತ್ತು ಭಾನುವಾರ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬೆಳಗ್ಗೆಯಿಂದ ಇನ್ನೂ 3 ಗಂಟೆ 4 ಗಂಟೆ ಆದರೂ ಮುಗಿದಿಲ್ಲ ಈ ಮನೆ ಕೆಲಸ. ಗುಡಿಸೆ ಇರಲಿ, ಹಂಗಾದ್ರೆ ಬಿದ್ದಿರಲಿ ಅಂದರೆ ನೋಡಿ, ಅಲ್ಲೆಲ್ಲ ಮನೆ ಮುಂದೆ ಎಲ್ಲ ಹೋಗಿ ಕಸ, ಅಲ್ಲೂ ಅರ್ಧ ಕೆಲಸ, ಅಲ್ಲೂ ಗುಡಿಸ್ಬೇಕು. ಮೋರಿ ಒಳಗಡೆ ಎಲ್ಲ ಕಸ. ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ.